Taste the Daily. ಕೋಟೆಯಲ್ಲಿ ಒಂದೆಡೆ ನಿರಂತರವಾಗಿ ಮಳೆ ಅಬ್ಬರ, ಮತ್ತೊಂದು ಕಡೆ ಅವೈಜ್ಞಾನಿಕವಾದಂತಹ ಚರಂಡಿಯಿಂದ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಮಳೆ ನೀರು ಚರಂಡಿ ಸೇರದೆ ರಸ್ತೆ ಮೇಲೆ ನಿಂತು ಅವಾಂತರಗಳಾಗಿದೆ. ಬಾದಾಮಿ ತಾಲೂಕಿನ ಗಂಗನ ಬೂದಿಹಾಳದಲ್ಲಿ ವೃದ್ಧೆ ಪರದಾಡಿದ್ದಾರೆ. ಮಳೆ ಅವಾಂತರದಿಂದ ಗ್ರಾಮೀಣ ಭಾಗದ ಜನರು ಹೈರಾಣಾಗ್ಬಿಟ್ಟಿದ್ದಾರೆ. ಗ್ರಾಮದ ಚರಂಡಿ ವ್ಯವಸ್ಥೆಗೆ ಸೆರಣೆ ಇಲ್ಲ ರೀ ಇಲ್ಲಿ. ವೃದ್ಧರು, ಶಾಲಾ ಮಕ್ಕಳು, ಜನ ಸಂಚರಿಸುವಂತಹ ರಸ್ತೆ ಅದು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ಮಳೆ ಅವಾಂತರಕ್ಕೆ ಈಗ ಬಾಗಲಕೋಟೆಯ ಸಾಕಷ್ಟು ಜನರು, ಬಾದಾಮಿ ನೋಡಿ, ಸಿದ್ದರಾಮಯ್ಯನವರು ಈ ಹಿಂದೆ ಶಾಸಕರಾಗಿದ್ದಂಥ ಕ್ಷೇತ್ರ, ಈಗ ಚಿಮ್ಮನ ಕಟ್ಟಿದ್ದಾರೆ ನೋಡಿ. ಅಲ್ಲೇ ನೋಡಿ ಆ ವೃದ್ಧೆ ನೋಡ್ತಾ ಇದೆ, ವಯಸ್ಸಾದಂಥವ್ರು, ಪಾಪ ನೋವು ಆಗ್ತಾ ಇದೆ. ನೋವು ಅನಿಸುತ್ತೆ ಇಂಥವೆಲ್ಲ ನೋಡಿದ್ರೆ. ಯಾಕಂದರೆ ಕಷ್ಟ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಎಲ್ಲಿ ಐಷಾರಾಮಿ ಬಂಗ್ಲೆಗಳಲ್ಲಿ ಇರುವಂಥವ್ರಿಗೆ ಗೊತ್ತಾಗೋದಿಲ್ಲ, ಅಥವಾ ಕಾರ್ಗಳಲ್ಲಿ ಓಡಾಡೋದ್ರಿಗೆ ಗೊತ್ತಾಗೋದಿಲ್ಲ. ಅವರೆಲ್ಲ ಮನೆಯವರು, ಅವ್ರ ಅಜ್ಜಿ ಅಥವಾ ಅವ್ರ ತಾಯಿಯವರು ಎಷ್ಟು ಸೇಫ್ ಆಗಿರ್ತಾರೆ ನೋಡಿ. ಇಲ್ಲಿ ಸ್ವಲ್ಪ ಏನಾದರೂ ಮಿಸ್ ಆಗಿ ಬಿದ್ದುಬಿಟ್ರೆ ಆ ಅಜ್ಜಿ ಮುಗಿದೇ ಹೋಯ್ತು ಕತೆ. ಆ ಕೋಲಿಲ್ಲ ಅಂದರೆ ಅದು ನೋಡಿ, ಆ ನೀರು ನಿಂತ್ಕೊಂಡಿದೆ, ಅದರಲ್ಲೇ ಬರಬೇಕು. ಏನಾದರೂ ಜಾಸ್ತಿ ಹಳ್ಳ ಇದ್ಬಿಟ್ರೆ ಖಂಡಿತವಾಗ್ಲೂ ಅನಾಹುತ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಗ್ರಾಮ ಪಂಚಾಯತಿಯವರು ಕೂಡ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಇಲ್ಲಿ. ಕತ್ತತ್ರಿ ಅಟ್ ನೀವು ಹೆಂಗಾರ ಮಾಡಿ ನಮ್ಗಟ್ಟು ಗಟ್ಟಿನೆಲ್ಲ ಮಾಡ್ರಿ ಸಾಹೇಬ್ರ. ಸಾಲಿ ಹುಡುಗರು ಅಡ್ಡಾಡ್ತಾವ್ರಿ, ಎಲ್ಲಾರು ಮನುಷ್ಯರು ಅಡ್ಡಾಡ್ತಾರ. ತೊಂದ್ರೆ ಆಕತ್ರಿ. ನಮ್ದಷ್ಟ ಅಲ್ಲರಿ, ನಿಮ್ಗ ಅಟ್ ದೇನಸ್ ಮಾಡ್ತೇವ್ರಿ. ಅಟ್ ಸುದ್ದ ಮಾಡ್ರಿ ಅದನ್ನ ಅಟ್ ಬಂದ್ ನೀವು. ಕಾಂಕ್ರೀಟ್ ಆಗಿತ್ತಂತ್ರಿ, ಬ್ಯಾರೆ ಊರಿಗೆ ಹಾಕ್ಯಾರಂತ್ರಿ. ಈಗ ನಮಗ ಏನಿಲ್ರಿ, ಬೀಳುದು ಯಾವಾಗ ಏಳುದು ಯಾವಾಗ ನೋಡ್ರಿ ಸಾಹೇಬ್ರ. ನೀವು ಅಟ್ ಬಂದ್ ನೋಡ್ರಿ. ಈ ಬಾಳ ನೀರ್ ನಿಂದ್ರ